Have has different meanings and different uses. Do you know them? Let us discuss. First meaning. Ide. I have a mobile. ನನ್ನ ಹತ್ರ ಮೊಬೈಲ್ ಇದೆ. ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಒಂದು ಕಾರ್ ಇದೆ. ಇದೆ ಅನ್ನೋ ಮೀನಿಂಗ್ ಕೊಡ್ತಿದೆ ಇಲ್ಲಿ. ಸೆಕೆಂಡ್ ಮೀನಿಂಗ್ ತಿಂತೀನಿ. ಐ ಹ್ಯಾವ್ ಫ್ರೂಟ್ಸ್. ನಾನು ಫ್ರೂಟ್ಸ್ ತಿಂತೀನಿ. ಐ ಹ್ಯಾವ್ ವೆಜಿಟೇಬಲ್ಸ್. ನಾನು ವೆಜಿಟೇಬಲ್ಸ್ ತಿಂತೀನಿ. ಸೊ ತಿಂತೀನಿ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ಥರ್ಡ್ ಮೀನಿಂಗ್ ಕುಡಿತೀನಿ. ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್. ನಾನು ಒಂದು ಗ್ಲಾಸ್ ನೀರನ್ನ ಕುಡಿತೀನಿ. ಐ ಹ್ಯಾವ್ ಅ ಕಪ್ ಆಫ್ ಟೀ. ನಾನು ಒಂದು ಕಪ್ ಟೀ ಕುಡಿತೀನಿ. ಸೊ ಕುಡಿತೀನಿ ಅನ್ನೋ ಮೀನಿಂಗು ಕೂಡ ಕೊಡ್ತಿದೆ. ಫೋರ್ತ್ ಮೀನಿಂಗ್ ಕಂಪಲ್ಸರಿ, ಮಾಡಲೇಬೇಕು. ಐ ಹ್ಯಾವ್ ಟು ಕಾಲ್ ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಲೇಬೇಕು. ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಬುಕ್. ನಾನು ಈ ಪುಸ್ತಕವನ್ನು ಕಂಪ್ಲೀಟ್ ಮಾಡಲೇಬೇಕು. ಸೊ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋ ಮೀನಿಂಗ್ ಕೂಡ ಕೊಡ್ತಿದೆ. ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಬುಕ್. ಇಲ್ಲಿ ಏನು ಮೀನಿಂಗ್ ಕೊಡ್ತಿದೆ? ನಾನು ಕಂಪ್ಲೀಟ್ ಮಾಡಾಯ್ತು ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಆಗಲೇ ಆಯಿತು. ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಬುಕ್. ನಾನು ಈ ಬುಕ್ಕನ್ನ ಕಂಪ್ಲೀಟ್ ಮಾಡಾಯಿತು. ಐ ಹ್ಯಾವ್ ರಿಟನ್ ಅ ಲೆಟರ್. ನಾನು ಆಗಲೇ ಒಂದು ಲೆಟರ್ ಬರ್ದಾಯಿತು. ಸೊ ಆಗಲೇ ಮಾಡಾಯಿತು ಅನ್ನೋ ಮೀನಿಂಗನ್ನು ಕೊಡುತ್ತೆ. ಸೊ ಹಾಗಾದರೆ ಹ್ಯಾವ್ ಫಾರ್ಮ್ಸ್ಗೆ 5 ಮೀನಿಂಗ್ಸ್ಗಳನ್ನು ಡಿಸ್ಕಸ್ ಮಾಡಿದೆ ಇಲ್ಲಿ ನಾನು. ಮೊದಲನೇದು ಇದೆ, ಸೆಕೆಂಡ್ ಒನ್ ತಿಂತೀನಿ, ಥರ್ಡ್ ಒನ್ ಕುಡಿತೀನಿ, ನಾಲ್ಕನೇದು ಕಂಪಲ್ಸರಿಯಾಗಿ ಮಾಡಲೇಬೇಕು, ಐದನೇದು ಆಗಲೇ ಆಯಿತು ಮಾಡಿ